ವಿಧಾನ ಪರಿಷತ್ನಲ್ಲಿ ರಿಪಬ್ಲಿಕ್ ಕನ್ನಡ ವರದಿ ಸದ್ದು ಮಾಡಿದೆ. ರಿಪಬ್ಲಿಕ್ ಕನ್ನಡದ ಕಾವೇರಿ ಅಭಿಯಾನ ಚರ್ಚೆಯಾಯಿತು. ಬಿಜೆಪಿ ಪರಿಷತ್ ಸದಸ್ಯ ಸುಜಾ ಕುಶಾಲಪ್ಪ ಪ್ರಸ್ತಾಪ ಮಾಡಿದರು. ಕಾವೇರಿ ಒಡಲಲ್ಲಿ ಆಗ್ತಾ ಇದ್ದ ಅಕ್ರಮದ ಬಗ್ಗೆ ರಿಪಬ್ಲಿಕ್ ವರದಿ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ಅಭಿಯಾನದ ಬಗ್ಗೆ ಪರಿಷತ್ನಲ್ಲಿ ಪ್ರಶ್ನೆ 6 ತಿಂಗಳೊಳಗೆ ಸರಿಪಡಿಸ್ತೇನೆ ಅಂತ ಈಶ್ವರ್ ಖಂಡ್ರೆ ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ನಾವು ಈ ಹಿಂದೆ ಒಂದು ಅಭಿಯಾನವನ್ನು ಮಾಡಿದ್ವಿ. ಕಾವೇರಿ ಹೇಗೆ ಕಾವೇರಿಗೆ ವಿಷವನ್ನು ಹಾಕಲಾಗ್ತಾ ಇದೆ ಬೇರೆ ಬೇರೆ ರೀತಿಯಲ್ಲಿ, ಕಾವೇರಿ ಒಡಲಲ್ಲಿ ಆಗ್ತಾ ಇದ್ದ ಅಕ್ರಮದ ಬಗ್ಗೆ ಪ್ರಸಾರ ಮಾಡಿದ್ವಿ. ಇದೀಗ ಅದು ವಿಧಾನ ಪರಿಷತ್ನಲ್ಲಿ ಪ್ರತಿಧ್ವನಿಸಿದೆ. ಕಲುಷಿತವಾಗಿದೆ. ಕೊಡಗು ಜಿಲ್ಲೆ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ. ನನ್ನ ಜಿಲ್ಲೆ ಬಗ್ಗೆ ನನಗೆ ಹೆಮ್ಮೆ ಇದೆ. ದೇಶದಲ್ಲೇ ಅತ್ಯಂತ ಪರಿಶುದ್ಧ ಗಾಳಿ ಹೊಂದಿರುವಂಥ ಸ್ಥಳದ ಪಟ್ಟಿಯಲ್ಲಿ ಮಡಿಕೇರಿ ಜಿಲ್ಲೆ ಮೊದಲ ಸ್ಥಾನ ಸಿಕ್ಕಿದೆ. ಆದರೆ ಕರ್ನಾಟಕ, ತಮಿಳುನಾಡು, ಕೇರಳ, ಪಾಂಡಿಚೇರಿಗೆ ಒಂದು ನೀರು ಉಣಿಸುವಂಥ ಜೀವನದಿ ಕಾವೇರಿ ಉಗಮ ಸ್ಥಾನ ನಮ್ಮ ಜಿಲ್ಲೆ ಎನ್ನುವ ಖುಷಿ ನನಗಿದೆ. ಆದರೆ ನಗರ ತ್ಯಾಜ್ಯ ಕಾವೇರಿ ನದಿ ಸೇರಿ ಹುಟ್ಟೂರಲ್ಲಿಯೇ ಕಲುಷಿತವಾಗಿದೆ. ಪಟ್ಟಣಗಳಿಂದ ತ್ಯಾಜ್ಯಗಳು ನೇರವಾಗಿ ನದಿ ಪಾಲಾಗ್ತದೆ. ಹಾಗೆ ಇದರ 2 ವರ್ಷದ ಹಿಂದೆಯೇ ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನ ನಡೆಸಿ 2 ದಿನದ ಅಭಿಯಾನ ನಡೆಸಿ ಕಾವೇರಿ ಕ್ಷಮಿಸು ಅಂತೇಳಿ ಒಂದು ಅಭಿಯಾನ ನಡೆಸಿ ಕಾವೇರಿ ಕುರಿಸಿದ ಬಗ್ಗೆ ಸಂಸ್ಕೃತದ ವರದಿಯನ್ನು ಮಾಡಿದ್ದಾರೆ. ಆದರೆ ಇವತ್ತು ಪಟ್ಟಣ ಪ್ರದೇಶ ಮತ್ತು ನಮ್ಮ ನಗರ ಪ್ರದೇಶದಲ್ಲಿ ಹೆಚ್ಚು ಆ ನೀರು ಕಲುಷಿತವಾಗಿ ಕಾವೇರಿ ನೀರಿಗೆ ಸೇರ್ತದೆ. ಹಾಗಾಗಿ ನೀರು ಏನಿಗೆ ಅಂತ ಹೇಳಿದ್ರೆ ಇವತ್ತು ಇಡೀ 8 ಕೋಟಿಯಷ್ಟು ಜನ ಇವತ್ತು ಆ ನೀರನ್ನು ಕುಡಿಯುವಂಥ ಕೆಲಸ ಆಗ್ತಾಯಿದೆ. ಅದಕ್ಕೆ ದಯವಿಟ್ಟು ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ನಗರ ಪ್ರದೇಶದಲ್ಲಿ ಆ ಸಣ್ಣ ಸಣ್ಣ ತೋಡುಗಳಿಗೇನೆ ಆ ಟಾಯ್ಲೆಟನ್ನು ಕಟ್ಟಿ ಇರುವಂಥ ಅದಕ್ಕೆ ಸಭಾಧ್ಯಕ್ಷರು ಸರ್ಕಾರವನ್ನು ಒತ್ತಾಯಿಸ್ತೇನೆ. ವಿಧಾನ ಪರಿಷತ್ನಲ್ಲಿ ರಿಪಬ್ಲಿಕ್ ಕನ್ನಡ ವರದಿ ಸದ್ದು ಮಾಡಿದೆ. ರಿಪಬ್ಲಿಕ್ ಕನ್ನಡದ ಕಾವೇರಿ ಅಭಿಯಾನ ಚರ್ಚೆಯಾಯಿತು. ಬಿಜೆಪಿ ಪರಿಷತ್ ಸದಸ್ಯ ಸುಜಾ ಕುಶಾಲಪ್ಪ ಪ್ರಸ್ತಾಪ ಮಾಡಿದರು. ಕಾವೇರಿ ಒಡಲಲ್ಲಿ ಆಗ್ತಾ ಇದ್ದ ಅಕ್ರಮದ ಬಗ್ಗೆ ರಿಪಬ್ಲಿಕ್ ವರದಿ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ಅಭಿಯಾನದ ಬಗ್ಗೆ ಪರಿಷತ್ನಲ್ಲಿ ಪ್ರಶ್ನೆ 6 ತಿಂಗಳೊಳಗೆ ಸರಿಪಡಿಸ್ತೇನೆ ಅಂತ ಈಶ್ವರ್ ಖಂಡ್ರೆ ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ನಾವು ಈ ಹಿಂದೆ ಒಂದು ಅಭಿಯಾನವನ್ನು ಮಾಡಿದ್ವಿ. ಕಾವೇರಿ ಹೇಗೆ ಕಾವೇರಿಗೆ ವಿಷವನ್ನು ಹಾಕಲಾಗ್ತಾ ಇದೆ ಬೇರೆ ಬೇರೆ ರೀತಿಯಲ್ಲಿ, ಕಾವೇರಿ ಒಡಲಲ್ಲಿ ಆಗ್ತಾ ಇದ್ದ ಅಕ್ರಮದ ಬಗ್ಗೆ ಪ್ರಸಾರ ಮಾಡಿದ್ವಿ. ಇದೀಗ ಅದು ವಿಧಾನ ಪರಿಷತ್ನಲ್ಲಿ ಪ್ರತಿಧ್ವನಿಸಿದೆ. ಕಲುಷಿತವಾಗಿದೆ. ಕೊಡಗು ಜಿಲ್ಲೆ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ. ನನ್ನ ಜಿಲ್ಲೆ ಬಗ್ಗೆ ನನಗೆ ಹೆಮ್ಮೆ ಇದೆ. ದೇಶದಲ್ಲೇ ಅತ್ಯಂತ ಪರಿಶುದ್ಧ ಗಾಳಿ ಹೊಂದಿರುವಂಥ ಸ್ಥಳದ ಪಟ್ಟಿಯಲ್ಲಿ ಮಡಿಕೇರಿ ಜಿಲ್ಲೆ ಮೊದಲ ಸ್ಥಾನ ಸಿಕ್ಕಿದೆ. ಆದರೆ ಕರ್ನಾಟಕ, ತಮಿಳುನಾಡು, ಕೇರಳ, ಪಾಂಡಿಚೇರಿಗೆ ಒಂದು ನೀರು ಉಣಿಸುವಂಥ ಜೀವನದಿ ಕಾವೇರಿ ಉಗಮ ಸ್ಥಾನ ನಮ್ಮ ಜಿಲ್ಲೆ ಎನ್ನುವ ಖುಷಿ ನನಗಿದೆ. ಆದರೆ ನಗರ ತ್ಯಾಜ್ಯ ಕಾವೇರಿ ನದಿ ಸೇರಿ ಹುಟ್ಟೂರಲ್ಲಿಯೇ ಕಲುಷಿತವಾಗಿದೆ. ಪಟ್ಟಣಗಳಿಂದ ತ್ಯಾಜ್ಯಗಳು ನೇರವಾಗಿ ನದಿ ಪಾಲಾಗ್ತದೆ. ಹಾಗೆ ಇದರ 2 ವರ್ಷದ ಹಿಂದೆಯೇ ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನ ನಡೆಸಿ 2 ದಿನದ ಅಭಿಯಾನ ನಡೆಸಿ ಕಾವೇರಿ ಕ್ಷಮಿಸು ಅಂತೇಳಿ ಒಂದು ಅಭಿಯಾನ ನಡೆಸಿ ಕಾವೇರಿ ಕುರಿಸಿದ ಬಗ್ಗೆ ಸಂಸ್ಕೃತದ ವರದಿಯನ್ನು ಮಾಡಿದ್ದಾರೆ. ಆದರೆ ಇವತ್ತು ಪಟ್ಟಣ ಪ್ರದೇಶ ಮತ್ತು ನಮ್ಮ ನಗರ ಪ್ರದೇಶದಲ್ಲಿ ಹೆಚ್ಚು ಆ ನೀರು ಕಲುಷಿತವಾಗಿ ಕಾವೇರಿ ನೀರಿಗೆ ಸೇರ್ತದೆ. ಹಾಗಾಗಿ ನೀರು ಏನಿಗೆ ಅಂತ ಹೇಳಿದ್ರೆ ಇವತ್ತು ಇಡೀ 8 ಕೋಟಿಯಷ್ಟು ಜನ ಇವತ್ತು ಆ ನೀರನ್ನು ಕುಡಿಯುವಂಥ ಕೆಲಸ ಆಗ್ತಾಯಿದೆ. ಅದಕ್ಕೆ ದಯವಿಟ್ಟು ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ನಗರ ಪ್ರದೇಶದಲ್ಲಿ ಆ ಸಣ್ಣ ಸಣ್ಣ ತೋಡುಗಳಿಗೇನೆ ಆ ಟಾಯ್ಲೆಟನ್ನು ಕಟ್ಟಿ ಇರುವಂಥ ಅದಕ್ಕೆ ಸಭಾಧ್ಯಕ್ಷರು ಸರ್ಕಾರವನ್ನು ಒತ್ತಾಯಿಸ್ತೇನೆ. ವಿಧಾನ ಪರಿಷತ್ನಲ್ಲಿ ರಿಪಬ್ಲಿಕ್ ಕನ್ನಡ ವರದಿ ಸದ್ದು ಮಾಡಿದೆ. ರಿಪಬ್ಲಿಕ್ ಕನ್ನಡದ ಕಾವೇರಿ ಅಭಿಯಾನ ಚರ್ಚೆಯಾಯಿತು. ಬಿಜೆಪಿ ಪರಿಷತ್ ಸದಸ್ಯ ಸುಜಾ ಕುಶಾಲಪ್ಪ ಪ್ರಸ್ತಾಪ ಮಾಡಿದರು. ಕಾವೇರಿ ಒಡಲಲ್ಲಿ ಆಗ್ತಾ ಇದ್ದ ಅಕ್ರಮದ ಬಗ್ಗೆ ರಿಪಬ್ಲಿಕ್ ವರದಿ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ಅಭಿಯಾನದ ಬಗ್ಗೆ ಪರಿಷತ್ನಲ್ಲಿ ಪ್ರಶ್ನೆ 6 ತಿಂಗಳೊಳಗೆ ಸರಿಪಡಿಸ್ತೇನೆ ಅಂತ ಈಶ್ವರ್ ಖಂಡ್ರೆ ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ನಾವು ಈ ಹಿಂದೆ ಒಂದು ಅಭಿಯಾನವನ್ನು ಮಾಡಿದ್ವಿ. ಕಾವೇರಿ ಹೇಗೆ ಕಾವೇರಿಗೆ ವಿಷವನ್ನು ಹಾಕಲಾಗ್ತಾ ಇದೆ ಬೇರೆ ಬೇರೆ ರೀತಿಯಲ್ಲಿ, ಕಾವೇರಿ ಒಡಲಲ್ಲಿ ಆಗ್ತಾ ಇದ್ದ ಅಕ್ರಮದ ಬಗ್ಗೆ ಪ್ರಸಾರ ಮಾಡಿದ್ವಿ. ಇದೀಗ ಅದು ವಿಧಾನ ಪರಿಷತ್ನಲ್ಲಿ ಪ್ರತಿಧ್ವನಿಸಿದೆ. ಕಲುಷಿತವಾಗಿದೆ. ಕೊಡಗು ಜಿಲ್ಲೆ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ. ನನ್ನ ಜಿಲ್ಲೆ ಬಗ್ಗೆ ನನಗೆ ಹೆಮ್ಮೆ ಇದೆ. ದೇಶದಲ್ಲೇ ಅತ್ಯಂತ
ಪರಿಶುದ್ಧ ಗಾಳಿ ಹೊಂದಿರುವಂಥ ಸ್ಥಳದ ಪಟ್ಟಿಯಲ್ಲಿ ಮಡಿಕೇರಿ ಜಿಲ್ಲೆ ಮೊದಲ ಸ್ಥಾನ ಸಿಕ್ಕಿದೆ. ಆದರೆ ಕರ್ನಾಟಕ, ತಮಿಳುನಾಡು, ಕೇರಳ, ಪಾಂಡಿಚೇರಿಗೆ ಒಂದು ನೀರು ಉಣಿಸುವಂಥ ಜೀವನದಿ ಕಾವೇರಿ ಉಗಮ ಸ್ಥಾನ ನಮ್ಮ ಜಿಲ್ಲೆ ಎನ್ನುವ ಖುಷಿ ನನಗಿದೆ. ಆದರೆ ನಗರ ತ್ಯಾಜ್ಯ ಕಾವೇರಿ ನದಿ ಸೇರಿ ಹುಟ್ಟೂರಲ್ಲಿಯೇ ಕಲುಷಿತವಾಗಿದೆ. ಪಟ್ಟಣಗಳಿಂದ ತ್ಯಾಜ್ಯಗಳು ನೇರವಾಗಿ ನದಿ ಪಾಲಾಗ್ತದೆ. ಹಾಗೆ ಇದರ 2 ವರ್ಷದ ಹಿಂದೆಯೇ ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನ ನಡೆಸಿ 2 ದಿನದ ಅಭಿಯಾನ ನಡೆಸಿ ಕಾವೇರಿ ಕ್ಷಮಿಸು ಅಂತೇಳಿ ಒಂದು ಅಭಿಯಾನ ನಡೆಸಿ ಕಾವೇರಿ ಕುರಿಸಿದ ಬಗ್ಗೆ ಸಂಸ್ಕೃತದ ವರದಿಯನ್ನು ಮಾಡಿದ್ದಾರೆ. ಆದರೆ ಇವತ್ತು ಪಟ್ಟಣ ಪ್ರದೇಶ ಮತ್ತು ನಮ್ಮ ನಗರ ಪ್ರದೇಶದಲ್ಲಿ ಹೆಚ್ಚು ಆ ನೀರು ಕಲುಷಿತವಾಗಿ ಕಾವೇರಿ ನೀರಿಗೆ ಸೇರ್ತದೆ. ಹಾಗಾಗಿ ನೀರು ಏನಿಗೆ ಅಂತ ಹೇಳಿದ್ರೆ ಇವತ್ತು ಇಡೀ 8 ಕೋಟಿಯಷ್ಟು ಜನ ಇವತ್ತು ಆ ನೀರನ್ನು ಕುಡಿಯುವಂಥ ಕೆಲಸ ಆಗ್ತಾಯಿದೆ. ಅದಕ್ಕೆ ದಯವಿಟ್ಟು ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ನಗರ ಪ್ರದೇಶದಲ್ಲಿ ಆ ಸಣ್ಣ ಸಣ್ಣ ತೋಡುಗಳಿಗೇನೆ ಆ ಟಾಯ್ಲೆಟನ್ನು ಕಟ್ಟಿ ಇರುವಂಥ ಅದಕ್ಕೆ ಸಭಾಧ್ಯಕ್ಷರು ಸರ್ಕಾರವನ್ನು ಒತ್ತಾಯಿಸ್ತೇನೆ. ವಿಧಾನ ಪರಿಷತ್ನಲ್ಲಿ ರಿಪಬ್ಲಿಕ್ ಕನ್ನಡ ವರದಿ ಸದ್ದು ಮಾಡಿದೆ. ರಿಪಬ್ಲಿಕ್ ಕನ್ನಡದ ಕಾವೇರಿ ಅಭಿಯಾನ ಚರ್ಚೆ ಆಯಿತು. ಬಿಜೆಪಿ ಪರಿಷತ್ ಸದಸ್ಯ ಸುಜಾ ಕುಶಾಲಪ್ಪ ಪ್ರಸ್ತಾಪ ಮಾಡಿದರು. ಕಾವೇರಿ ಒಡಲಲ್ಲಿ ಆಗ್ತಾ ಇದ್ದ ಅಕ್ರಮದ ಬಗ್ಗೆ ರಿಪಬ್ಲಿಕ್ ವರದಿ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ಅಭಿಯಾನದ ಬಗ್ಗೆ ಪರಿಷತ್ನಲ್ಲಿ ಪ್ರಶ್ನೆ 6 ತಿಂಗಳೊಳಗೆ ಸರಿಪಡಿಸ್ತೇನೆ ಅಂತ ಈಶ್ವರ್ ಖಂಡ್ರೆ ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ನಾವು ಈ ಹಿಂದೆ ಒಂದು ಅಭಿಯಾನವನ್ನು ಮಾಡಿದ್ವಿ. ಹೇಗೆ ಕಾವೇರಿಗೆ ವಿಷವನ್ನು ಹಾಕಲಾಗ್ತಾ ಇದೆ ಬೇರೆ ಬೇರೆ ರೀತಿಯಲ್ಲಿ, ಕಾವೇರಿ ಒಡಲಲ್ಲಿ ಆಗ್ತಾ ಇದ್ದ ಅಕ್ರಮದ ಬಗ್ಗೆ ಪ್ರಸಾರ ಮಾಡಿದ್ವಿ. ಇದೀಗ ಅದು ವಿಧಾನ ಪರಿಷತ್ನಲ್ಲಿ ಪ್ರತಿಧ್ವನಿಸಿದೆ. ಕಲುಷಿತವಾಗಿದೆ. ಕೊಡಗು ಜಿಲ್ಲೆ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ. ನನ್ನ ಜಿಲ್ಲೆ ಬಗ್ಗೆ ನನಗೆ ಹೆಮ್ಮೆ ಇದೆ. ದೇಶದಲ್ಲೇ ಅತ್ಯಂತ ಪರಿಶುದ್ಧ ಗಾಳಿ ಹೊಂದಿರುವಂಥ ಸ್ಥಳದ ಪಟ್ಟಿಯಲ್ಲಿ ಮಡಿಕೇರಿ ಜಿಲ್ಲೆ ಮೊದಲ ಸ್ಥಾನ ಸಿಕ್ಕಿದೆ. ಆದರೆ ಕರ್ನಾಟಕ, ತಮಿಳುನಾಡು, ಕೇರಳ, ಪಾಂಡಿಚೇರಿಗೆ ಒಂದು ನೀರು ಉಣಿಸುವಂಥ ಜೀವನದಿ ಕಾವೇರಿ ಉಗಮ ಸ್ಥಾನ ನಮ್ಮ ಜಿಲ್ಲೆ ಎನ್ನುವ ಖುಷಿ ನನಗಿದೆ. ಆದರೆ ನಗರ ತ್ಯಾಜ್ಯ ಕಾವೇರಿ ನದಿ ಸೇರಿ ಹುಟ್ಟೂರಲ್ಲಿಯೇ ಕಲುಷಿತವಾಗಿದೆ. ಪಟ್ಟಣಗಳಿಂದ ತ್ಯಾಜ್ಯಗಳು ನೇರವಾಗಿ ನದಿ ಪಾಲಾಗ್ತದೆ. ಹಾಗೆ ಇದರ 2 ವರ್ಷದ ಹಿಂದೆಯೇ ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನ ನಡೆಸಿ 2 ದಿನದ ಅಭಿಯಾನ ನಡೆಸಿ ಕಾವೇರಿ ಕ್ಷಮಿಸು ಅಂತೇಳಿ ಒಂದು ಅಭಿಯಾನ ನಡೆಸಿ ಕಾವೇರಿ ಕುರಿಸಿದ ಬಗ್ಗೆ ಸಂಸ್ಕೃತದ ವರದಿಯನ್ನು ಮಾಡಿದ್ದಾರೆ. ಆದರೆ ಇವತ್ತು ಪಟ್ಟಣ ಪ್ರದೇಶ ಮತ್ತು ನಮ್ಮ ನಗರ ಪ್ರದೇಶದಲ್ಲಿ ಹೆಚ್ಚು ಆ ನೀರು ಕಲುಷಿತವಾಗಿ ಕಾವೇರಿ ನೀರಿಗೆ ಸೇರ್ತದೆ. ಹಾಗಾಗಿ ನೀರು ಏನಿಗೆ ಅಂತ ಹೇಳಿದ್ರೆ ಇವತ್ತು ಇಡೀ 8 ಕೋಟಿಯಷ್ಟು ಜನ ಇವತ್ತು ಆ ನೀರನ್ನು ಕುಡಿಯುವಂಥ ಕೆಲಸ ಆಗ್ತಾಯಿದೆ. ಅದಕ್ಕೆ ದಯವಿಟ್ಟು ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ನಗರ ಪ್ರದೇಶದಲ್ಲಿ ಆ ಸಣ್ಣ ಸಣ್ಣ ತೋಡುಗಳಿಗೇನೆ ಆ ಟಾಯ್ಲೆಟನ್ನು ಕಟ್ಟಿ ಇರುವಂಥ ಅದಕ್ಕೆ ಸಭಾಧ್ಯಕ್ಷರು ಸರ್ಕಾರವನ್ನು ಒತ್ತಾಯಿಸ್ತೇನೆ.